ಈ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಮಾಡ್ಬಿಟ್ಟು ಬಸ್ ಪ್ರೈವೇಟ್ ಬಸ್ ಕಥನೆ ತೀರಿಸ್ಬಿಟ್ರು ಸರ್. ಏಕಾಏಕಿ ಕೆಟ್ಟ ಮಾತು ಅಮ್ಮ ಅಕ್ಕ ಅವ್ವ ಅನ್ಕ ಬೋದ್ ಬಿಡೋದು ರೋಡಲ್ಲಿ, ಆಮೇಲೆ ಕೈ ಬೆಲೆನೇ ಕೊಡೋದು ಸರ್, ಏಕ್ ಕೈ ಮಾಡ್ಬಿಡೋದು. ಸುಮಾರು ಮನೆಗಳೆಲ್ಲ ಹಾಳಾಗೋಯ್ತು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಪಿಂಕು ಅಂತ. ರಿಯಲ್ ನೇಮ್ ಬಂದ್ ರಮೇಶ್. ರಮೇಶ್ ಅಂತ ಯಾರೋ ಕರೆಯಲ್ಲ, ಎಲ್ಲ ಪಿಂಕು ಅಂತಾನೆ ಕರೆಯೋದು ಸರ್. ಏನಕ್ಕೆ ಸರ್ ಪಿಂಕು ಅಂತ ಕರೆಯೋದು? ಅದು ಚಿಕ್ಕಂದ್ರಿಂದ ನಮ್ಮ ಮಾವರು ಇಟ್ಟಿರೋ ಹೆಸರು ನಮ್ಗೆ ಪಿಂಕು ಅಂತ. ಅದನ್ನೇ ಎಲ್ಲ ಕಂಟಿನ್ಯೂ ಮಾಡ್ಬಿಟ್ರು, ಈಗ ಅದೇ ಕಂಟಿನ್ಯೂ ಆಗೈತೆ. ನಿಮ್ದು ಯಾವ ಊರು? ಸರ್ ನಮ್ದು ಟಿ ನರಸೀಪುರ ಪಕ್ಕ ಹಳ್ಳಿ ಕೇತಳ್ಳಿ ಅಂತ. ನರಸೀಪುರ. ಸರ್. ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? ಸರ್ ನಾನು ಗಾಡಿ ಓಡ್ಸಕ್ಕೆ ಅವ್ರಿಗೆ ಈಗ ಒಂದ 13 ವರ್ಷ 14 ವರ್ಷ ಆಯ್ತು ಸರ್ ಡ್ರೈವಿಂಗ್ ಆಗಿ. ಹೇಗೆ ಬ್ರೋ ನೀವು ಡ್ರೈವಿಂಗ್ ಕಲ್ತಿದ್ದ? ನಾವೆಲ್ಲ ಲಾರಿಲೆಲ್ಲ ಕೆಲಸ ಮಾಡ್ತಾ ಇದ್ವಿ. ಕ್ಲೀನರ್ ಕೆಲಸ ಮಾಡ್ಕೊಂಡು ಕ್ಲೀನರ್ ಆಗಿ ಎಲ್ಲ ಲಾರಿ ಗಿರಿ ಎಲ್ಲ ತೊಳ್ಕೊಂಡು ಡ್ರೈವಿಂಗ್ ಕಲ್ತಿರತ್ತ ನಾವು. ತುಂಬಾ ಕಷ್ಟಪಟ್ಟಿದೀವಿ ಚಿಕ್ಕಂದ್ರಲ್ಲೆಲ್ಲ. ಈಗ ನೀವು ಕ್ಲೀನರ್ ಆಗಿ ಮಾಡುವಾಗ ಯಾವ್ಯಾವ ರೂಟ್ ಹೋಗ್ತಾ ಇದ್ರಿ ಅವಾಗ? ಸರ್ ಅವಾಗ ಕೇರಳಗೆ ಭತ್ತ ಹೊಡಿತಿದ್ವಿ ಕಾಲಡಿಗೆ, ಮತ್ತೆ ಮರಳಿನ ಲಾರಿಗೆ ಹೋಗ್ತಿದ್ವಿ. ಹಂಗೆ ಹೋಯ್ತಾ ಹೋಯ್ತಾ ಡ್ರೈವರ್ಗಳು ಸ್ವಲ್ಪ ಟಚ್ ಅಪ್ ಕೊಡ್ತಿದ್ರು, ಹಂಗೆ ಕಲ್ತ್ಕೊಂಡ್ ಗಾಡಿ ಡ್ರೈವಿಂಗ್. ಈಗ ಹತ್ತಿರ ಒಂದು 12 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀರಾ? ಸರ್ ಜಾಸ್ತಿ ಆಯ್ತು ಸರ್. ಬ್ರೋ ಇವಾಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ರೂಟ್ ಓಡಿಸ್ತಾ ಇದ್ದೀರಾ ಗಾಡಿಗಳಲ್ಲಿ? ಸರ್ ಮಾಮೂಲಿ ಕೇರಳ, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ ಎಲ್ಲ ಮಾಡಿದೀವಿ ಬ್ರೋ. ಎಲ್ಲ ಬ್ರೋ ಈಗ ನೀವು ಮೊದಲು ಲಾರಿ ಓಡಿಸ್ತಾ ಇದ್ರಿ, ಬಸ್ ಫೀಲ್ಡ್ ಏನಕ್ಕೆ ಬಂದಿದ್ದು ನೀವು? ಸರ್ ಬಸ್ ಫೀಲ್ಡ್ ಏನಕ್ಕೆ ಬಂದಿದ್ದು ಅಂದ್ರೆ, ನಾವು ಲಾರಿ ಓಡಿಸ್ಬೇಕಾದ್ರೆ ಮರಳು ತುಂಬಾ ಚೆನ್ನಾಗಿ ನಡೀತಾಯ್ತು, ಸಂಪಾದನೆ ಆಗ್ತಾಯ್ತು, ಮರಳೆಲ್ಲ ನಿಂತೋಯ್ತು. ಆಮೇಲೆ ಆಫೀಸ್ ಲೋಡ್ಗೆ ಹೋದ್ರೆ ಲೋಡ್ ಒಂದೊಂದ್ ಕಡೆ ಆಯ್ತಾಯ್ತು, ಒಂದೊಂದ್ ಕಡೆ ಲೋಡ್ ಆಯ್ತಿರ್ಲಿಲ್ಲ. 4 ದಿನ 3 ದಿನ ಮಲಗಬೇಕಾಗಿತ್ತು. ಸ್ವಲ್ಪ ಯೋಚನೆ ಮಾಡೋದು, ಇದಾದ್ರೆ ಮನೆಗ್ ಬರ್ಬೋದು. ಆಮೇಲೆ ಲಾರಿಲಿದ್ರೆ ಊಟ ತಿಂಡಿ ಎಲ್ಲ ಸ್ವಲ್ಪ ಹಿಂಸೆ ಆಯ್ತಾಯ್ತು ಸರ್. ಅದರಿಂದ ನಾವು ಬಸ್ ಫೀಲ್ಡ್ ಬಂದ್ಬಿಟ್ಟಿದ್ದು. ಬಸ್ ಫೀಲ್ಡ್ ಈಗ ಬಸ್ ನಿಮ್ಗೆ ಚೆನ್ನಾಗಿದೆ, ತೊಂದ್ರೆ ಇಲ್ಲ? ಏನಿಲ್ಲ ಸರ್, ತುಂಬಾ ಚೆನ್ನಾಗಿದೆ. ಈಗ ನೀವು ಟ್ರಿಪ್ ಹೋದ್ರೆ, ಒಂದು ಟ್ರಿಪ್ ನೀವು ಬುಕ್ ಮಾಡಿದ್ರೆ ಎಷ್ಟು ದಿನ ಆಗ್ಬೋದು ಸರ್? ಈಗ ಪ್ಯಾಸೆಂಜರ್ ಯಾವ ರೀತಿ ಕಸ್ಟಮರ್ ನಮ್ ಗಾಡಿ ಬುಕ್ ಮಾಡ್ತಾರೆ, ಯಾವ ರೀತಿ 5 days ಮಾಡ್ತಾರೆ, 4 days ಮಾಡ್ತಾರೆ, 3 days ಮಾಡ್ತಾರೆ. ಅವ್ರು ಯಾವ ತರ ನಮ್ಮ ಹತ್ರ ಗಾಡಿ ಬುಕ್ ಮಾಡ್ತಾರೆ, ಯಾವ ಕಡೆ ಟ್ರಿಪ್ಗೆ ಯಾವ ರೀತಿ ಎಷ್ಟು ದಿನ ಬೇಕು ಟ್ರಿಪ್ಗೆ ಅಂತ ಬುಕ್ ಮಾಡ್ತಾರೆ, ಆ ಲೆಕ್ಕಾಚಾರದಲ್ಲಿ ಸರ್ ಗಾಡಿ. ಹೌದೌದು. ಈಗ ಲಾಂಗ್ ಅಂದ್ರೆ ಎಷ್ಟು ದಿನ ಟ್ರಿಪ್ ಆಗ್ಬೋದು ಸರ್? ಲಾಂಗ್ ಅಂದ್ರೆ ಈಗ ನಾರ್ತ್ ಎಲ್ಲ ಹೋಯ್ತೀನಿ ಅಂದ್ರೆ ಆಗ್ತಾರೆ ಸರ್, ಒಂದ್ ತಿಂಗಳು ಆಗ್ತಾರೆ, 20 ದಿನಾನು ಆಗ್ತಾರೆ. ಈಗ ಕರ್ನಾಟಕ ಇಲ್ಲೆಲ್ಲ 4 ದಿನಕ್ಕೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ಶಬರಿಮಲೆಗೆ ಹೋಯ್ತೀನಿ ಅಂದ್ರೆ ಡೈರೆಕ್ಟ್ ಶಬರಿಮಲೆ ಮಾಡ್ಕೊಂಡು 4 days ಬರ್ತೀವಿ. ಇಲ್ಲ ಬೇಡ ಅಂದ್ರೆ ರೋಡ್ ಟ್ರಿಪ್ ತಮಿಳ್ನಾಡು, ಕೇರಳ ಮಾಡ್ತೀನಿ ಅಂದ್ರೆ, ಕರ್ನಾಟಕ ಮಾಡ್ತೀನಿ ಅಂದ್ರೂ ಒಂದ್ 6 ದಿನ ಬೇಕಲೇಬೇಕು ಸರ್. 6 ದಿನ 7 ದಿನ ಬೇಕು. ಈ ತರ ಯಾವ ರೀತಿ ಅವರು ಬುಕ್ ಮಾಡ್ತಾರೆ ಆ ಲೆಕ್ಕಾಚಾರದಲ್ಲಿ ಸರ್. ಕೆಲವರು 10 ದಿನಕ್ಕೆ ಮಾಡ್ತಾರೆ, 4 ದಿನಕ್ಕೆ ಮಾಡ್ತಾರೆ, 6 ದಿನಕ್ಕೆ ಮಾಡ್ತಾರೆ, ಈ ರೀತಿ. ಕರ್ನಾಟಕ ಟ್ರಿಪ್ ಮಾಡಿದ್ರೆ ಯಾವ್ಯಾವ ರೂಟ್ ಕರ್ಕೊಂಡು ಹೋಗ್ತಾರೆ ಸರ್? ಕರ್ನಾಟಕ ಮಾಡಿದ್ರೆ ಅವರು ಗೋಕರ್ಣ ಬೇಕ್ ಮಾಡಿದ್ರೆ ಸರ್, ನಾವು ಡೈರೆಕ್ಟ್ ಶಬರಿಮಲೆ ಬಿಟ್ಮೇಲೆ ಬಂದ್ಬಿಟ್ಟು ಡೈರೆಕ್ಟ್ ಇದು ಸುಬ್ರಹ್ಮಣ್ಯಕ್ಕೆ ಬರ್ತೀವಿ. ಸುಬ್ರಹ್ಮಣ್ಯ ಅಂದ ಧರ್ಮಸ್ಥಳ ಮುಗಿಸ್ಕೊಂಡ್ ಹಂಗೆ ಕಟೀಲ್ ಮುಗಿಸ್ಕೊಂಡ್ ಮಾಮೂಲಿ ಉಡುಪಿ, ಮಲ್ಪೆ, ಮುರುಡೇಶ್ವರ, ಗೋಕರ್ಣ ಈ ರೂಟ್ ಬರ್ತೀವಿ ಸರ್. ಬೇಕು ಅಂದ್ರೆ ಬಿಜಾಪುರ ಮಾಡ್ತಾರೆ, ಪುನಃ ನಾವು ಬಿಜಾಪುರ ರೋಡ್ ಹೋಗ್ತೀವಿ. ಒಂದು ವಾರದೊಳಗಡೆ ಕವರ್ ಮಾಡ್ಬೋದು ಸರ್. ಸರ್ ಈಗ ಮೈಸೂರಿಂದ ಶಬರಿಮಲೆಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಟೋಟಲ್ ಆಗಿ ಎಷ್ಟು ಖರ್ಚು ಬರ್ಬೋದು? ಸರ್ ನಮ್ಗೆ ಟೋಟಲ್ ಖರ್ಚು, ನಾವು ಟಿಪಿ ಹಾಕ್ತೀವಿ, ಕೇರಳ ಟಿಪಿ ಅದೊಂದು ಬೀಳುತ್ತೆ. ಮತ್ತೆ ಟೋಲು, ಪಾರ್ಕಿಂಗು, ಅದು ಬಿಟ್ರೆ ನಮ್ಗೆ ಡೀಸೆಲ್ ಅಷ್ಟೇನೆ ಸರ್ ಖರ್ಚು ಬರೋದು, ಇನ್ನೇನ್ ಬರಲ್ಲ. ಟೋಲ್ ಡೈರೆಕ್ಟ್ ಸರ್ ನಮ್ಗೆ ಟೋಲು ಏನಮ್ಮಮ್ಮ ಅಂದ್ರೆ, ಇಲ್ಲಿಂದ ನಾವು ಶಬರಿಮಲೆಗೆ ಹೋಗಂಟ ನಮ್ಗೆ ಒಂದ್ 2 ಟೋಲ್ ಸಿಗುತ್ತೆ ಸರ್, ಅಷ್ಟೇ. ಎಷ್ಟಿದೆ ಸರ್ ಅದು ಬಸ್ಗೆ ಟೋಲ್ ಚಾರ್ಜಸ್? ಸರ್ ಅದೇ ಒಂದ 210 ರೂಪಾಯಿ ಒಂದಿದೆ, ಮತ್ತೆ ಕೇರಳ ಟೋಲ್ ಒಂದಿದೆ, ಅಷ್ಟಾಗುತ್ತೆ ಅಷ್ಟೇ. ಡೀಸೆಲ್ ಎಷ್ಟು ಖರ್ಚಾಗ್ಬೋದು ನಿಮ್ಗೆ ಅಲ್ಲಿ ಹೋಗೋದಕ್ಕೆ? ಸರ್ ನಮ್ಗೆ ಡೀಸೆಲ್ ಇಲ್ಲ ಅಂದ್ರೂ ಹೋಗಿದ್ ಬರೋ ತನಕ ನಮ್ಗೆ 30,000 ರೂಪಾಯಿ ಡೀಸೆಲ್ ಬೇಕು ಸರ್. 30,000 ಎಷ್ಟು ದಿನ ಆಗ್ಬೋದು ನಿಮ್ಗೆ ಹೋಗಿ ಬರೋದಕ್ಕೆ? ಸರ್ ಇಲ್ಲಿಂದ ನಾವೇನು ಹೊಂಟೋಗ್ಬಿಡ್ತೀವಿ, ಅಲ್ಲಿ ಪಂಪದಿಂದ ಸ್ವಾಮಿಗಳು ಬರ್ಬೇಕು ಅಂದ್ರೆ ಅಲ್ಲೇನಾದ್ರು ಕ್ರೌಡ್ ಆಗೋಯ್ತು ಅಂದ್ರೆ ಸ್ವಲ್ಪ ಲೇಟ್ ಆಗಿ ಬಂದ್ಬಿಡ್ತಾರೆ. ಹೆಂಗಾದ್ರೂ 4 days ಬೇಕು ಸರ್, ಡೈರೆಕ್ಟ್ ಶಬರಿಮಲೆ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ 4 days ಬೇಕಾಗುತ್ತೆ. ಹೌದು. ನೀವು ಡೈರೆಕ್ಟ್ ಬರೋದಾದ್ರೆ ಅಲ್ಲಿ ಇಲ್ಲಿ ಅಕ್ಕಪಕ್ಕ ದೇವಸ್ಥಾನಗಳಿಗೆ ಹೋಗೋದಾದ್ರೆ ಸರ್ ಡೈರೆಕ್ಟ್ ಮೈಸೂರು ಟು ಶಬರಿಮಲೆ, ಗುರುವಾಯೂರು, ಪಂಪ, ಎರಿಮಲೆ ಡೈರೆಕ್ಟ್ ಸರ್. ಅದು ನಮ್ಮ ಮೈಸೂರಿಂದ ಮಾಡೋದು. ಮೈಸೂರಿಂದ ಡೈರೆಕ್ಟ್. ಹೌದು. 4 days ಆಗುತ್ತೆ. ಹೌದು ಸರ್ ಈಗ ಅದು ಹಾರ ಮತ್ತೆ ಶಾಲೆ ಎಲ್ಲ ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು? ಅದು ಏನ್ ಯೂಸ್ ಮಾಡ್ತೀರಾ ಅದ್ರಲ್ಲಿ?
ಸರ್ ಅದು ಎಲ್ಲಾ ಕ್ಲೀನ್ ಆಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡ್ ಬಂದ್ರೆ ಅವ್ರ ಪ್ರೀತಿ ಪಟ್ಟಿ ನಮ್ಗೆ ಸ್ವಲ್ಪ ಸನ್ಮಾನ ಮಾಡಿ ಕಳಿಸ್ತಾರೆ ಸರ್ ಅಲ್ಲೆಲ್ಲ. ಯಾರು ಸರ್? ಅದೇ ಕರ್ಕೊ ಹೋಗಿರ್ತೀವಲ್ಲ ಪ್ಯಾಸೆಂಜರ್, ನಾವು ಕ್ಲೀನ್ ಆಗಿ ಸರ್ವಿಸ್ ಕೊಟ್ಕೊಂಡ್ ಬತ್ತು ಅಂದ್ರೆ ಅವ್ರು ಖುಷಿಲ್ ಮಾಡ ಅಂತ ಇದು ಸರ್ ಅದು ಸಾಲು ಅದೆಲ್ಲ. ಹೌದು ಹೌದು ಸರ್. ಅದೇ ಸರ್ ಇದು ನಿನ್ನೆ ವರ್ಕೌಟ್ ಹತ್ರ ಬಡಗ್ಲುಂಡಿ ಅಂತ ಬರುತ್ತೆ, ಅಲ್ಲಿ ಹೋಗಿದೆ. ತುಂಬಾ ಒಳ್ಳೆ ಜನಗಳು, ಎಲ್ಲಾ ಸನ್ಮಾನ ಎಲ್ಲ ಮಾಡಿ ತುಂಬಾ ಖುಷಿಲ್ ಕಳಿಸ್ಕೊಟ್ರು. ಅವ್ರಿಗೂ ನಾವು ಅದೇ ರೀತಿ ಸನ್ಮಾನ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ವಿ. ತುಂಬಾ ತುಂಬಾ ಖುಷಿಯಾಗಿ ಕಳಿಸ್ಕೊಟ್ರು ಸರ್. ಬಡಗ್ಲುಂಡಿ ಅಂತ ಅವ್ರದ್ದು ಊರು ವರ್ಕೌಟ್ ಹತ್ರ. ತುಂಬಾ ಒಳ್ಳೆ ಜನ. ಹಾಗಾಗಿ ನೀವು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು ನಮ್ಮನ್ನು, ನಾವು ಅವ್ರನ್ನ ತುಂಬಾ ಪ್ರೀತಿ ನೋಡ್ಕೊಂಡು ಆ ಖುಷಿಗೆ ಇವೆಲ್ಲ ಸನ್ಮಾನಗಳು ಇರ್ತವೆ ಸರ್. ತುಂಬಾ ಬೆಸ್ಟ್ ಅನ್ಸುತ್ತೆ. ಓ ತುಂಬಾ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಪಾಪ ಎಲ್ಲಾ ಕಡೆನೂ ಆಯ್ತಾ ಇರುತ್ತೆ. ನಾವು ಪ್ಯಾಸೆಂಜರ್ ರೀತಿ ಜೊತೆಲಿ ಯಾವ ರೀತಿ ನಡ್ಕತೀವಿ ಸರ್, ಅದು ಮೇನ್ ಇಂಪಾರ್ಟೆಂಟ್. ನಾವು ಪ್ರೀತಿಯಿಂದ ನಡ್ಕಂದ್ರೆ 4 ದಿನ ಗಂಟ ಅವ್ರು ನಮ್ ಜೊತೆ ಪ್ರೀತಿಯಿಂದ ಇರ್ತಾರೆ. ನಾವೇನಾದ್ರು ಸ್ವಲ್ಪ ಸಣ್ಣ ಪಟ್ಟ ತಪ್ಪು ವರ್ಕ ಅಂದ್ರೆ ಅವರು ಹಂಗೆ ಆಡ್ತಾರೆ. ಇಲ್ಲ ಅವ್ರು ತಪ್ಪು ಮಾಡಿದಾಗ ನಾವು ಸುಮ್ನೆ ಇರ್ಬೇಕು, ಇಲ್ಲ ನಾವು ತಪ್ಪು ಮಾಡಿದಾಗ ಅವ್ರ ಸಮಾಧಾನದಲ್ಲಿದ್ರೆ ಚೆನ್ನಾಗಿರ್ತವೆ ಟ್ರಿಪ್ಗಳು. ಕೋಪ ಮನಸ್ತಾಪಗಳು ಇರ್ಬಾರ್ದು ಅಷ್ಟೇ ಡ್ರೈವರ್ ಮತ್ತೆ ಪ್ಯಾಸೆಂಜರ್ಗಳ ಮಧ್ಯೆ. ಈಗ ನಿಮ್ಗೆ ಸನ್ಮಾನ ಎಲ್ಲ ಮಾಡಿದ್ ನಿಮ್ಗೆ ಹೇಗೆ ಅನ್ನಿಸ್ತು ಸರ್? ಈಗ ಸರ್ ಸನ್ಮಾನ ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಮಾಡ್ತಾ ಇರ್ತಾರೆ ಸರ್. ಟ್ರಿಪ್ಗಳು ಮುಗಿಸ್ಕೊಂಡ್ ಬಂದ್ರೆ ಎಲ್ಲೇ ಟ್ರಿಪ್ಗಳು ಹೋದ್ರು ಮಾಡ್ತಾರೆ. ಅದು ಅವ್ರ ಪ್ರೀತಿ ಅಲ್ವಾ ಸರ್, ಅದು ನಮ್ಗೂ ಒಂಥರ ಖುಷಿ ಇರ್ತವೆ. ಹೌದು, ಪರವಾಗಿಲ್ಲ. ನಾವು ಸರ್ವಿಸ್ ಚೆನ್ನಾಗಿ ಕೊಟ್ಟಿದೀವೇನೋ, ಅದರಿಂದ ನಮ್ಗೆ ಸನ್ಮಾನ ಮಾಡ್ತಾವ್ರೆ ಅನ್ಸುತ್ತೆ. ನಮಗೂ ಮನ್ಸಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಸರ್. ಸರ್ ಇವಾಗ ನೀವು ಓಡಿಸ್ತಾ ಇರೋ ಗಾಡಿ ಯಾವ್ದು? ಸರ್ ಇದು ಅಶೋಕ್ ಲೈಲ್ಯಾಂಡ್ BS3 ಗಾಡಿ ಸರ್. ಇದು ಎಲ್ಲಿ ಬಾಡಿ ಬಿಲ್ಡ್ ಮಾಡ್ತಿರೋದು ಸರ್? ಪ್ರಕಾಶ್ ಬಾಡಿ. ಇದು ಬಂದಿ ಸರ್ ಕೇರಳ ಗಾಡಿ. ಕೇರಳದಿಂದ ತಂದಿರೋದು ನಮ್ ಸಾವುಕಾರು. ಕೇರಳದಿಂದ ತಗೊಂಡ್ಬಂದಿರೋದು? ಹೌದು ಸರ್, ಸೆಕೆಂಡ್ ಗಾಡಿ. ಎಷ್ಟು ವರ್ಷ ಆಯ್ತು ಸರ್? ಸರ್ ಅವ್ರು ತಗೊಂಡ್ಬಂದು ಇವಾಗ ಏನು ಒಂದ್ 6 ತಿಂಗಳಾಗಿರ್ಬೋದು ಸರ್. 6 ತಿಂಗಳಾಗಿ. ಹೌದು ಸರ್. ಡಿಸೈನ್ ಎಲ್ಲ ಅವರೇ ಮಾಡಿ? ಎಲ್ಲ ಕೇರಳದಲ್ಲೇ ಅವರೇ ಮಾಡ್ಸಿರೋದು ಸರ್. ಆ ಓನರ್ ನೀವು ಫುಲ್ಲು ಹಾಗೆ ತಗೊಂಡ್? ಅದೇ ನಾವು ಸ್ವಲ್ಪ ಸಣ್ಣ ಪುಟ್ಟ ಲೈಟಿಂಗ್ಸ್ ಗಳು ಮಾಡ್ಸ್ಕೊಂಡು ಸರ್. ಹೌದು. ಈ ತರ ಎಲ್ಲ ಲೈಟಿಂಗ್ಸ್ ಮಾಡ್ಬೇಕು ಅಂದ್ರೆ ಎಷ್ಟಾಗ್ಬೋದು ಸರ್? ಈಗ ಸರ್ ಅವ್ರು ಮಾಡ್ಸೋ ರೀತಿಲಿ ಇರೋದು ಎಲ್ಲ. ಬಾಡಿ ಬಿಲ್ಡಿಂಗ್ ಬಿಟ್ಟ ಮೇಲೆ ಲೈಟ್ ಬೇರೆ ಸಪ್ರೇಟ್ ಇರುತ್ತೆ, ಆರ್ಟಿಸ್ಟ್ ಪೈಂಟ್ ಬೇರೆ ಸಪ್ರೇಟ್ ಇರುತ್ತೆ. ಎಲ್ಲ ಅವರು ಯಾವ ರೀತಿ ಮಾಡಿಸ್ತಾರೆ ಓನರ್ಗಳು ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಹೌದು. ಬ್ರೋ, ಇವಾಗ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ್ಯಾವ ಕಂಪನಿ ಗಾಡಿಗಳು ಓಡಿಸಿದ್ದೀರಾ? ಸರ್ ನಾನು ಡ್ರೈವಿಂಗ್ ಫೀಲ್ಡ್ ಬಂತ ತುಂಬಾ ಕಂಪ್ನಿ ಓಡಿಸಿದ್ದೀನಿ. SMR, RD, ಕೀರ್ತನ. ನಾವು ಜಾಸ್ತಿ ಕೀರ್ತನದಲ್ಲೇ ಸರ್ ಡ್ಯೂಟಿ ಮಾಡ್ತಾ ಇದ್ದೋ. ಕೀರ್ತನ ಮತ್ತೆ ಸಂಜನಾ, RPN, SPT ಅಂತ ಗಾಡಿ ಇತ್ತು. ಅದು ತುಂಬಾ ಗಾಡಿ ಓಡಿಸಿದೀವಿ ಸರ್. ಹೆಸರು ಗೊತ್ತಾಯ್ತಲ್ಲ ಜಾಸ್ತಿ ಗಾಡಿಗಳು. RPN ಬಸ್ ನಾನು ಲಾಸ್ಟ್ 2 days ಬ್ಯಾಕ್ ವಿಡಿಯೋ ಮಾಡಿದ್ದೆ RPN. ಸರ್ ಅದನ್ನು ಓಡಿಸ್ತಿದ್ವಿ ಸರ್ ನಾವು. ನೀವು ಮೊದಲು RPN ತಾಳವಾಡಿ ರೂಟ್ ಇತ್ತು, ಆ ಗಾಡಿ ಓಡಿಸ್ತಾ ಇದ್ವಿ. ನಾವು ಓಡಿಸ್ತಾ ಇದ್ವಿ. ನೀವು ಮೊದಲು RPN ಎಲ್ಲ ಓಡಿಸಿದ್ರಿ? ಎಲ್ಲ ಓಡಿಸಿದೀವಿ ಸರ್. ಈಗ ಡ್ಯೂಟಿ ನಾವು ರಜದಲ್ಲಿ ಇದ್ದಾಗ ಲೈನ್ ಬಸ್ಲಿ ಯಾರು ಕರೆದ್ರು ಡ್ಯೂಟಿ ಮಾಡ್ತೀವಿ ಸರ್. ನಮ್ಗೆ ಬೇಕಾಗಿರೋದು ಡ್ಯೂಟಿ ಇದೇ ಪರ್ಮನೆಂಟ್ ಅದೇ ಪರ್ಮನೆಂಟ್ ಅಂತ ಇಲ್ಲ ಸರ್. ನಮ್ಗೆ ಡ್ಯೂಟಿ ಕರೆದ್ರೆ ಹೋಗಿ ಡ್ಯೂಟಿ ಮಾಡ್ತೀವಿ, ಬರ್ತೀವಿ. ಸರ್ ಈಗ ನೀವು ಸಂಜನಾ RD ಬಸ್ ಎಲ್ಲ ಹೇಳ್ತಾ ಇದ್ರಿ, ಅದೆಲ್ಲ ಟೈಮಿಂಗ್ಸ್ ಹೇಗಿರ್ತಿತ್ತು ಸರ್? ಯಾವ್ಯಾವ ರೂಟ್ ಓಡ್ತಾ ಇತ್ತು ಸರ್? ಟೈಮಿಂಗ್ಸ್ ಅಂದ್ರೆ ನಾನ್ ಸ್ಟಾಪ್ ಇರ್ತವೆ, ಮತ್ತೆ ಸೆಟಲ್ ಇರುತ್ತೆ. ನಾವು ನಾನ್ ಸ್ಟಾಪ್ ಮಾಡ್ಕೊಂಡ್ ಬರ್ತೀವಿ ಅಂದ್ರು ಸರ್, ಟೆರಿಸನ್ ಕಾಲೇಜ್ ಗಂಟ. ಟೆರಿಸನ್ ಕಾಲೇಜ್ ಇದಲ್ಲ ಸರ್, 1/2 hour ಬೇಕು ಸರ್ ನಮ್ಗೆ. ಎಲ್ಲಿಂದ ಸರ್? T ನರಸೀಪುರದಿಂದ. ಹೆಂಗೆ ಬಡ್ಕ ಬಂದ್ರು 1/2 hour ಬೇಕು ಸರ್. ಸಿಟಿಲ್ ಬಂದು ನಾವು ಸಿಗಾಕತ್ತು ಅಂದ್ರೆ ಅಲ್ಲಿಂದ ನಾವು 6 ಗಂಟೆಗೆ ಬರಕ್ಕೆ 10 ನಿಮಿಷ ಬೇಕು ಸರ್. ಸರಿನಾ ಸರ್? 10 ನಿಮಿಷ ಮಿನಿಮಮ್ ಬೇಕಲೇಬೇಕು ಅಲ್ಲಿ. ಆರಾಮ್ಸಿಗೆ ಬರೋ ಗಂಟೆ ಹೆಂಗೆ ಆದ್ರೂ ಒಂದ 1 hour 50 ನಿಮಿಷಕ್ಕೆ ಬಡ್ಕ ಫಾಸ್ಟ್ ಆಗಿ ಬರ್ತು ಅಂದ್ರೆ ಒಂದು 50 ನಿಮಿಷಕ್ಕೆ ಬರ್ಬೋದು. ಒಂಚೂರು ಟ್ರಾಫಿಕ್ ಇಪ್ಪಿಕ 1 hour ಬೇಕಲೇಬೇಕು ಸರ್. T ನರಸೀಪುರದಿಂದ ಬೇಕಲೇಬೇಕು. 1 hour ಬೇಕಾಗುತ್ತೆ? ಹೌದು, ಖಂಡಿತ ಬೇಕು ಸರ್. ಇನ್ ಬಿಟ್ವೀನ್ ಸ್ಟಾಪ್ಸ್ ಎಲ್ಲ ಹೇಗಿರುತ್ತೆ? ಸೆಟಲ್ ಇತ್ತು ಅಂದ್ರೆ ಸರ್, ಸೆಟಲ್ ಇದ್ರು ನಮ್ಮ ಪ್ರೈವೇಟ್ ಅಲ್ಲಿ ಏನಂದ್ರೆ ಟೈಮಿಂಗ್ಸ್ ಗಳು ಕ್ಯಾಚ್ ಮಾಡ್ಬೇಕು ಸರ್. ಟೈಮಿಂಗ್ಸ್ ಕ್ಯಾಚ್ ಮಾಡ್ಬೇಕು ಅಂದ್ಬಿಟ್ಟು ಪಾಪ ಡ್ರೈವರ್ ಗಳು ತುಂಬಾ ರಿಸ್ಕ್ ತಗೋ ಓಡಿಸ್ತಾರೆ ಸರ್. ಅಲ್ಲಿ ಲೈನ್ ರೂಟ್ ಅಲ್ಲಿ ಮಾತ್ರ ನಮ್ ಡ್ರೈವರ್ ಗಳ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ಎಲ್ಲಾ ಚಾಂಪಿಯನ್ ಡ್ರೈವರ್ ಗಳೇ ಅಲ್ಲಿ, ಒಬ್ಬರಿಗಿಂತ ಒಬ್ರು ಹೆಚ್ಚು. ನಾನ್ ಸ್ಟಾಪ್ ಟೈಮಿಂಗ್ಸ್ ಸೆಟ್ಲ್ ಮಾಡ್ಕೊಂಡೆ ಕ್ಯಾಚ್ ಮಾಡ್ತಾರೆ ಸರ್ ನಮ್ ಡ್ರೈವರ್ಸ್ ಗಳು ನಮ್ಮ T ನರಸೀಪುರ ರೂಟ್ ಅಲ್ಲಿ. ಹೌದಾ? ಆಲ್ಮೋಸ್ಟ್ ಎಷ್ಟು ಬಸ್ಗಳು ಓಡಾಡಬಹುದು ಸರ್ ಆ ರೂಟ್ ಗಳಲ್ಲಿ? ಸರ್ ತುಂಬಾ ಬಸ್ ಓಡಾಡ್ತಿದ್ವು ಸರ್. ಕೊರೋನಾ ಬಂದ್ಬಿಟ್ಟು ಈ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ಮಾಡ್ಬಿಟ್ಟು ಬಸ್ ಪ್ರೈವೇಟ್ ಬಸ್ ಕದನೆ ತೀರಿಸ್ಬಿಟ್ರು ಸರ್.
ತುಂಬಾ ಪಾಪ ಒಂದೊಂದ್ ಗಾಡಿ ಇರೋರೆಲ್ಲ ನಿಲ್ಲಿಸ್ಬಿಟ್ರು ಗಾಡಿಗಳು. ಈಗೇನ್ ಸರ್ ಮೇನ್ ಬೋರ್ಡ್ ಓಡ್ತಾವೆ ಅಷ್ಟೇನೆ. ಮೊದ್ಲೆಲ್ಲ ಪಾಪ ಸಿಂಗಲ್ ಓನರ್ ಗಳಿದ್ರು ಪಾಪ, ಸುಮಾರು ಮನೆಗಳೆಲ್ಲ ಹಾಳಾಗೋಯ್ತು ಸರ್ ಈ ಫ್ರೀ ಬಸ್ ಎಫೆಕ್ಟ್ ಇಂದ. ಮತ್ತೆ ಕೊರೋನಾ ಇಂದ ಒಂಟಿ ಗಾಡಿ ಮಡಿಕೊಂಡ್ ಜೀವನ ಮಾಡ್ತಿದ್ದವ್ರ ಕತೆ ಎಲ್ಲ ತೀರೋಗ್ಬಿಡ್ತು ಸರ್ ಪಾಪ. ಈಗ ಅವರು ಒಂದ್ ಗಾಡಿ ಮಡಗಿರ ನಮ್ಮ ಊಟ ಪಾಡೋ ನಡೀತಿತ್ತು. ಇವ್ರಿಲ್ಲ ಅವ್ರಿಲ್ಲ ಇವ್ರು ಹೆಂಗೋ ಕರ್ದಿ ಡ್ಯೂಟಿ ಕೊಡ್ತಾ ಇದ್ರು. ಯಾವಾಗ ಇವೆಲ್ಲ ಆಯ್ತು ಸರ್ ಪಾಪ ಅವ್ರ ಕತೆನೂ ತೀರ್ತು, ಸ್ವಲ್ಪ ಡ್ರೈವರ್ಗಳ ಕತೆನೂ ತೀರೋಯ್ತು ಸರ್ ಇದರಿಂದ. ಈಗ ಫ್ರೀ ಬಸ್ ಬಂದಾಗಿಂದ ನಿಮ್ಗೆ ಪ್ರೈವೇಟ್ ಬಸ್ಗೆ ಸೀಟ್ ಫಿಲ್ ಅಪ್ ಆಗ್ತಾ ಇದೆ ಸರ್ ಅವೆಲ್ಲ? ಸರ್ ಆಗತ್ತೆ, ಅದೇ ಹೇಳ್ತಲ್ವಾ ಸರ್, ಗಂಡ್ ಮಕ್ಳು ಮಾತ್ರ ಬರ್ತಾರೆ, ಹೆಣ್ಮಕ್ಳು ಎಮರ್ಜೆನ್ಸಿ ಇರೋರು ಬರ್ತಾರೆ. ಆಮೇಲೆ ಗೌರ್ಮೆಂಟ್ ಬಸ್ ಅಲ್ಲಿ ಫುಲ್ ಜನ ಜಾಸ್ತಿ ಆಗೋಯ್ತು ಅಂದ್ರೆ ಪಾಪ ಅಲ್ಲಿ ಏನಕ್ಕೆ ಹೋಗ್ಬೇಕು ನಾವು ನೂರಿಕಂದ್ ಪರಿಕಂದು ಹಿಂಸೆ ಪಡ್ಕೊಳ್ಳೋರು ಬಂದು ಪ್ರೈವೇಟ್ ಅಲ್ಲಿ ಬರ್ತಾರೆ ಸರ್. ಈ ರೀತಿ ಆಗೈತೆ. ಆಲ್ಮೋಸ್ಟ್ ಸೀಟ್ ಫಿಲ್ ಅಪ್ ಆಗಲ್ಲ ಹಂಗಾದ್ರೆ? ಆಗತ್ತೆ ಸರ್. ಈಗ ನಮ್ದು ಟೈಮ್ ಟು ಟೈಮ್ ಪಕ್ಕ ಬರ್ತೀವಿ ನಾವು. ಆ ಟೈಮಿಗೆ ಬಿಟ್ಟ ಮೇಲೆ ಈ ಟೈಮಿಗೆ ಬಂದ್ ಸೇರ್ಬೇಕು. ನಮ್ ಟೈಮ್ ಟು ಟೈಮ್ ಇರುತ್ತೆ. ಬೆಳಿಗಿನ ಟೈಮ್ ಚೆನ್ನಾಗಾಗತ್ತೆ ಸರ್, ಮಧ್ಯಾಹ್ನ ಸ್ವಲ್ಪ ಡಲ್ ಇರುತ್ತೆ, ಸಂಜೆ ಟೈಮ್ ಚೆನ್ನಾಗಾಗುತ್ತೆ, ಪುನಃ ನೈಟ್ ಟೈಮ್ ಸ್ವಲ್ಪ ತಕ್ಕ ಮಟ್ಟಿಗೆ ನಾರ್ಮಲ್ ಆಗುತ್ತೆ ಸರ್. ಅಲ್ಲಿಗೆ ಆಗುತ್ತೆ. ಹೌದು ಸರ್, ಹೌದು ಸರ್. ಈಗ ನಮ್ಮ ಪ್ರೈವೇಟ್ ಬಸ್ ಅಲ್ಲೇನೆ ಸರ್, ಇಲ್ಲ ಅಂದ್ರೆ ಎಷ್ಟು ಜನ ಅನ್ನ ತಿಂತಿದೀವಿ ಗೊತ್ತಾ ಸರ್. ಒಬ್ಬ ಏಜೆಂಟ್ ಆಗಿರ್ಬೋದು, ಒಬ್ಬ ಡ್ರೈವರ್ ಆಗಿರ್ಬೋದು, ಒಬ್ರು ಕಂಡಕ್ಟರ್ ಆಗಿರ್ಬೋದು, ಕ್ಲೀನರ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ತುಂಬಾ ನಮ್ಮ ಬಸ್ ಮಡಗಿರೋ ಓನರ್ ಗಳಿಂದ ಆಡಿ ತುಂಬಾ ಜನ ನಮ್ ಜೀವನಗಳು ರೂಪಿಸ್ಕೊಂಡಿದೀವಿ. ಇವಾಗ ನಾವು ದುಡ್ದಿ ಎಲ್ಲ, ನಾವು ಬಸ್ ಇಲ್ಲ ದುಡ್ದಿರೋ ಸರ್, ಬೇರೆ ಎಲ್ಲೂ ದುಡ್ದಿಲ್ಲ. ಡ್ರೈವಿಂಗ್ ಮಾಡಿ ದುಡ್ದಿರೋದು. ಈಗ ಏಕಾಏಕಿ ನಮ್ಗೆ ಹಿಂಗೆಲ್ಲ ಫ್ರೀ ಆದ್ಮೇಲೆ ನೋಡಿ ಇವೆಲ್ಲ ಗ್ಯಾರೇಜ್ಗಳು ಸರ್ ಎಲ್ಲ ಕ್ಲೋಸ್ ಮಾಡ್ಕೊಂಡ್ ಹೊಂಟೋಗ್ಬಿಟ್ರು. ಮೆಕ್ಯಾನಿಕ್ ಒಂದ್ ಇಬ್ರು ಮುರ್ಸಿಟ್ ಮೆಕ್ಯಾನಿಕ್ ಗಳಿದ್ರು, ಎಲ್ಲ ಹೊಂಟೋಗ್ಬಿಟ್ರು. ಇದಾಗಿ ಫ್ರೀ ಆದ ಸರ್ ತುಂಬಾ ಜನಕ್ಕೆ ಕ್ಲೀನರ್ ಗಳೆಲ್ಲ ಪಾಪ ವಾಚ್ಮ್ಯಾನ್ ಸೇರ್ಕೊಬಿಟ್ರು. ಕಂಡಕ್ಟರ್ ಗಳೆಲ್ಲ ತರಕಾರಿ ಮಾಡ್ತಾರೆ, ಏನೇನೋ ಆಗೋಯ್ತು. ಕೆಲವರು ಹಳೆ ಕಾಲದಿಂದ ಮಾಡಿರೋರು ಬಿಡ್ಬಾರ್ದು ಈ ಕಸ್ಬು, ಜನ ನಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಇನ್ ಕೆಲವ್ರು ಏನ್ ಮಾಡಿದ್ರು, ಇದ್ರಲ್ಲಿ ಏನು ಸಂಪಾದನೆ ಇಲ್ಲ ಏನು ಇಲ್ಲ ಅನ್ನೋ ಕಿಚ್ಕೆ ಏನ್ ಮಾಡ್ತಾರೆ, ಬಿಟ್ಬಿಟ್ಟವ್ರೆ ಸರ್ ತುಂಬಾ ಜನ. ಇವಾಗೆಲ್ಲ ಲಾಸೆ ಅಂತೀರಾ ಸರ್? ಸ್ವಲ್ಪ ಲಾಸೇನೆ ಸರ್, ತುಂಬಾನೇ ಲಾಸ್. ಈಗ ನಿಮ್ಗೆ ಡ್ರೈವಿಂಗ್ ಫೀಲ್ಡ್ ಹೇಗ ಅನ್ಸುತ್ತೆ ಸರ್? ಡ್ರೈವಿಂಗ್ ಫೀಲ್ಡ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನಂದ್ರೆ ಸ್ವಲ್ಪ ರೋಡಲ್ಲೆಲ್ಲ ಸಮಸ್ಯೆಗಳಿರ್ತವೆ. ಈಗ ಚಿಕ್ಕ ರೋಡ್ಗಳಲ್ಲಿ ಹೋಯ್ತಿವಿ, ಬೈಕ್ನವರು ಅಲ್ಲಿ ಕಾರ್ನವರೇ ಆಗ್ಲಿ ಆಪೋಸಿಟ್ ಬಂದ್ಬಿಡ್ತಾರೆ. ನಾವು ಸಮಾಧಾನದಿಂದ ಇರ್ಬೇಕು, ಅವರು ಸಮಾಧಾನದಿಂದ ಇರ್ಬೇಕು. ಏಕೆ ಅವ್ರು ಜಗಳಕ್ಕೆ ಬಂದ್ಬಿಡ್ತಾರೆ ಡ್ರಿಂಕ್ಸ್ ಮಾಡಿದ್ರೆ. ನಮ್ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳಲ್ಲ. ನಮ್ದು ಹೆವಿ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ಜಾಗಗಳು ಇಕ್ಕಟ್ಟಿದಾಗ ಅವರು ಅರ್ಥ ಮಾಡ್ಕೊಳಲ್ಲ, ಒಂದ್ ಟೈಮ್ ನಾವು ಅರ್ಥ ಮಾಡ್ಕೊಳಲ್ಲ, ಜಗಳಗಳಾಗ ಆಗೋಯ್ತವೆ. ಮತ್ತೆ ಇನ್ನೊಂದ್ ಏನಂದ್ರೆ ಡ್ರೈವರ್ಗಳಿಗೆ ನೈಟ್ ಟೈಮ್ ನಿದ್ದೆಗೆಟ್ಬಿಟ್ಟಿರ್ತೀವಿ ಸರ್, ತುಂಬಾ ನಿದ್ದೆಗೆಟ್ಬಿಟ್ಟಿರ್ತೀವಿ. ನೈಟ್ ಈಗ ಬಿಡ್ತೀವಿ, ಈಗ ಶಬರಿಮಲೆ ಬಿಟ್ರೆ ನಾವು ನಾಳೆ ಹೋಗೋದೇ ಮಧ್ಯಾಹ್ನ ಆಯ್ತು ಸರ್. ಅಲ್ಲಿಂದ ಬಂದು ಅಲ್ಲಿ ಏನ್ ಒಂದ 4 hour 5 hour ನಿದ್ದೆ ಮಾಡ್ಬೋದು ಅಷ್ಟೇನೆ. ಅದ್ ಬಿಟ್ರೆ ಪುನಃ ನೈಟ್ ಪಿಕಪ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ ಎಷ್ಟೊತ್ತಾದ್ರೂ. ಹಂಗಿದ್ಮೇಲೆ ಏನಾಯ್ತು ಅಂದ್ರೆ ನಿದ್ದೆಗೆಟ್ಟಿ ಆಮೇಲೆ ಪ್ಯಾಸೆಂಜರ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ತುಂಬಾ ಬೇಜಾರ್ ಮಾಡ್ಬಿಡ್ತಾರೆ. ಮಲ್ಗಿರ್ತೀವಿ, ಡೋರ್ ತೆಗಿ ಅನ್ನೋದು, ಹಾಕ್ಸೋದು, ಏನೋ ಒಂದ್ ಚಿಕ್ಕದೊಂದ್ ಕವರ್ ಇಟ್ರುವೆ ಒಳಿಕೆ ಬರೋದು, ತಗಿರಿ ಹಾಕೋದು, ಮನ್ಗಿರ್ತೀವಿ ಬಂದಿ ಡೋರ್ ಬಡಿಯೋದು, ಈ ತರ ಎಲ್ಲ ಮಾಡ್ತಾರೆ. ಕೆಲವರು ಅರ್ಥ ಮಾಡ್ಕೊಳ್ಳೋ ಪ್ಯಾಸೆಂಜರ್ ಗಳಾದ್ರೆ ತುಂಬಾ ಅರ್ಥ ಮಾಡ್ಕೊಂಡು ನಮ್ಮ ಡ್ರೈವರ್ ಪಾಪ ನಿದ್ದೆಗೆಟ್ಟಿರ್ತಾರೆ ಬಿಡ್ಬಿಟ್ಟು ನಮ್ಗೆ ತೊಂದರೆ ಕೊಡಲ್ಲ. ಇನ್ನು ಕೆಲವ್ರು ಇರ್ತಾರೆ ಜನಗಳು, ಎಲ್ಲ ನಿಮ್ ನೋಡ್ತಾ ಇರ್ತಿರಲ್ಲ ಸರ್. ಈಗ ಯಾಕೆ ಬಂದಿ ಡ್ರೈವರ್ ಗಳ ಮೇಲೆ ಕೈ ಮಾಡ್ತಾರೆ, ಏನ್ ಪ್ರಶ್ನೆ ತಪ್ಪೇನು ಅಂತ ಕೇಳಲ್ಲ. ಏಕಾಏಕಿ ಕೆಟ್ಟ ಮಾತು ಅಮ್ಮ ಅಕ್ಕ ಅವ್ವ ಅನ್ಕ ಬೋದ್ಬಿಡೋದು ರೋಡಲ್ಲಿ. ಈಗ ನಾವೇ ಸ್ವಲ್ಪ ನಿದ್ದಗಣ್ಣಲ್ಲಿ ಇರ್ತೀವಿ, ಒಂದ್ ಡ್ರೈವಿಂಗ್ ಅಂದ್ಮೇಲೆ ಒಂದ್ ಅನಚೂರ ಆಗೋದು ಇದ್ದೇ ಇರ್ತವೆ. ತಿಳ್ಕೊಬೇಕು, ಬೇಕು ಅಂತ ಯಾರು ಏನು ತಪ್ಪು ಮಾಡಕೋಲ್ಲ ಸರ್. ಏಕಾಏಕಿ ಬರೋದು, ಡೋರ್ ತೆಗೆಯೋದು, ಒಳಗೆ ಪ್ಯಾಸೆಂಜರ್ ಇರ್ತಾರೆ, ಅವ್ರ ಎದುರಿಗೇನೆ ಡ್ರೈವರ್ ಗಳ ಮೇಲೆ ಕೈ ಬೆಲೆನೇ ಕೊಡಲ್ಲ ಸರ್. ಏಕ್ ಕೈ ಮಾಡ್ಬಿಡೋದು, ಬಾಯಿಗೆ ಬಂದಂಗ್ ಬೈಯೋದು, ಆಮೇಲೆ ಡ್ರಿಂಕ್ಸ್ ಮಾಡ್ಕೊಂಡ್ ಬೈಕ್ ಗಳಿದ್ರೆ ಬಂದ್ ಮಧ್ಯ ರೋಡಲ್ಲಿ ಚೌಕ್ ಕೊಡೋದು, ಈ ತರ ಎಲ್ಲಾ ತೊಂದರೆ ಕೊಡ್ತಾರೆ ಸರ್. ಹೇಳೋ ಪ್ರಕಾರ ಡ್ರೈವರ್ಗಳಿಗೆ ಎಷ್ಟು ಬೆಲೆ ಕೊಡಲ್ಲ ಸರ್. ಕೆಲವು ಕಡೆ ಕೊಡ್ತಾರೆ, ಕೊಟ್ರು ಸ್ವಲ್ಪ ಜನ ಹೇಳ್ತಿಲ್ವ ಸರ್, ಈ ರೀತಿ ಮಾಡ್ಬಿಡ್ತಾರೆ, ತುಂಬಾ ತೊಂದರೆಗಳು ಕೊಡ್ತಾರೆ. ಹತ್ತದ್ರಲ್ಲಿ ನಾವೇ ಇನ್ನೇನ್ ಮಾಡಕ್ಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕು. ಬೋದ್ರ ಮುಂದೆ ನೋಡ್ಕೊ ಓಡಿಸ್ತಾ ಇರ್ತೀವಿ. ಗ್ಲಾಸ್ ಒಳಗಿಂದ ಏನ್ ಬಂದ್ ಕೇಳಲ್ಲ ಅದಕ್ಕೆ ಕಿವಿಗೆ, ಅವ್ನ್ ಬೋದ್ನ ಅವ್ನು ಹೋಯ್ತಾ ಇರ್ತಾನೆ ಸರ್. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು. ಇನ್ ನಾವು ಬೋದ್ರೆ ಅದು ಜಗಳನೆ, ಗಲಾಟಿ, ಏನೇನೋ ತಲಾಟೆಗಳು ಮಾಡೋದು.
ಗಾಡಿಗೆ ಹಾನಿ ಮಾಡ್ತಾರೆ. ನಾವು ತಗೋ ಅವ್ರ ಸ್ಟೇಷನ್ ಕೂರ್ಸೋದು, ಸ್ಟೇಷನ್ ಒಂದಿನ ಗಾಡಿ ನಿಂತ್ಕೊಳ್ಳೋದು, ಎಲ್ಲ ಸಮಸ್ಯೆಗಳೇನೆ ಸರ್. ಹಾ, ಪಾಪ ಅವರು ಆ ಟೈಮ್ ಆಡ್ಬಿಡ್ತಾರೆ. ಏನೋ ಎಣ್ಣೆ ಇಟ್ಟಲು ಆ ಎಣ್ಣೆ ಗುಂಗಲ್ ಆಡ್ಬಿಡ್ತಾರೆ. ಬೆಳಿಗ್ಗೆನಾಗಿದ್ದು ನಮ್ಗೆ ಅವ್ರ ಮುಖ ನೋಡಕ್ ಬೇಜಾರಾಯ್ತಾ ಇರುತ್ತೆ, ಅವ್ರಿಗೆ ನಮ್ ಮುಖ ನೋಡಕ್ ಬೇಜಾರಾಯ್ತಾ ಇರುತ್ತೆ. ಎಲ್ಲ ಅನುಭವ ಈಗ ಆ ತರ ಯಾವ್ದಾದ್ರು ಅಡ್ಡ ಬಂದಿರೋದು, ಕಂಪ್ಲೇಂಟ್ ಕೊಟ್ಟಿರೋದು, ಆ ತರ ಎಲ್ಲ ಇದೆಯಾ? ಆಗಿದೆ ಸರ್, ತುಂಬಾ ಆಗಿದೆ ನಮ್ ಸರ್. ಅಯ್ಯೋ ಭಯಂಕರ ಆಗ್ಬಿಟ್ಟಿದೆ. ಹಾ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಾ ನೀವು ಹಂಗಾದ್ರೆ? ಎಲ್ಲ ಆಗೈತೆ ಸರ್, ನಾನೇ ಹೇಳ್ತಲ್ವಾ, ಎಲ್ಲ ಆಗಿದೆ. ಅವೆಲ್ಲ ಆದ್ಮೇಲೆ ಅಲ್ವಾ ಸರ್ ಈಗ ನಾವು ಇದ್ ಹೇಳಕತ್ತೆ ಇರೋದು, ದಯವಿಟ್ಟು ಡ್ರೈವರ್ ಗಳಿಗೆ ಯಾರು ಹಾನಿ ಮಾಡ್ಬೇಡಿ, ನಮ್ ಕಡೆಯಿಂದ ನಿಮ್ಗೆ ಹಾನಿ ಆಗೋದ್ ಬೇಡ ಅಂತಾನೆ ಹೇಳ್ತಿರೋದು ಸರ್. ಯಾಕಂದ್ರೆ ನಮ್ ಪರಿಸ್ಥಿತಿಗಳನ್ನ ಅವ್ರು ಅರ್ಥ ಮಾಡ್ಕೋಬೇಕು. 50 ಜನ ಪ್ಯಾಸೆಂಜರ್ ಇರ್ತಾರೆ ಸರ್. ಒಂದು ಕವಲಿ ರೋಡ್ ಬತ್ತು ಅಂದ್ರೆ ಅವ್ರು ಕೆಳಗಡೆ ಇಳಿಸಲ್ಲ ಗಾಡಿನ, ನಮ್ ಬಸ್ನೇ ಇಳಿಸ್ಬೇಕು. ಏನಂದ್ರೆ ಅವ್ರು ಇಳಿಸಲ್ಲ, ರೋಡ್ ಬಿಟ್ಟು ಗಾಡಿ ಇಳಿಸಲ್ಲ ಸರ್. ನಾವೇ ಫುಟ್ಪಾತ್ ಇಳಿಸಬೇಕು. ನಮ್ ಗಾಡಿಲಿ 50 ಜನ ಇರ್ತಾರ ಸರ್. ಒಂದು ಚೂರು ಮಳೆ ಟೈಮ್ಲಿ ಗಾಡಿ ಎಳೆದ್ಬಿಟ್ಟು ಅಂದ್ರು ಗಾಡಿ ಅಪ್ ಸೈಡ್ ಗಳಾಗೋಯ್ತವೆ. ಅದನ್ನ ಅರ್ಥ ಮಾಡ್ಕೊಳಲ್ಲ ಕೆಲವು ಕಾರ್ನವರು ಸರ್. ಕೆಲವರು ಅರ್ಥ ಮಾಡ್ಕೋತಾರೆ, ಕೆಲವು ಕಾರ್ನವರು ಫುಟ್ಪಾತ್ ಇಳಿಸಿ ಗಾಡಿ ತೆಗೆಗಂಟ ಬಿಡಲ್ಲ ಸರ್ ಅವರು ನಮ್ಮನ್ನ. ಆತರ ಎಲ್ಲ ಕಿರಿಕಿರಿ ಆಗುತ್ತೆ ರಸ್ತೆ. ಆಗಿದೆ ಸರ್, ತುಂಬಾ ಆಗಿದೆ ಆ ತರ ಎಲ್ಲ, ಭಯಂಕರ ಕಿರಿಕಿರಿಗಳಾಗಿದೆ. ಸರ್, ಈಗ ಹೊಸದಾಗಿ ಡ್ರೈವಿಂಗ್ ಫೀಲ್ಡ್ ಬರೋರಿಗೆ ನೀವೇನ್ ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ? ಸರ್ ಹೊಸ್ದಾಗಿ ಈಗ ನಾವೇನು ಹುಡ್ತಾ ಕಲ್ತ್ಕೊಂಡ್ ಬಂದಿರ್ಲಿಲ್ಲ ಡ್ರೈವಿಂಗು. ನಾವು ಕ್ಲೀನರ್ ಆಗಿ ಡ್ರೈವರ್ ಆಗಿದ್ದ. ಈಗ ಆಲ್ಮೋಸ್ಟ್ ಈಗ ನಾವು ಚಿಕ್ಕ ಮಕ್ಳಿಂದ ನಾವು ಡ್ರೈವರ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದು. ಆಗೆಲ್ಲ ಹಬ್ಬಗಳ ಕರ್ಕೋದ್ರೆ ನಮ್ಮ ಅಜ್ಜಿ, ನಮ್ಮ ಮಾಮಂದಿರು ಇವರೆಲ್ಲ ಕರ್ಕೋದ್ರೆ ಕಾರು ಬಸ್ಗಳು ಕೇಳ್ತಿದ್ವಿ. ಇವತ್ತು ನಾವು ಡ್ರೈವರ್ ಆಯ್ತೀವಿ ಅಂತ ನಮಗ್ ಗೊತ್ತಿತ್ತಾ? ಏನಂದ್ರೆ ಕಲಿತಾ ಹೊಸಬ್ರು ಬರೋರ್ಗೆ ಏನ್ ಹೇಳೋದು ಅಂದ್ರೆ, ನೋಡ್ಕೊಂಡ್ ಮಾಡ್ಕೊಂಡ್ ಓಡಿಸಿ ಗಾಡಿಗಳ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ ಓನರ್ಗಳು. ಹೆಚ್ಚು ಪಚ್ಚು ಮಾಡ್ಕೋಬೇಡಿ. ಆಮೇಲೆ ನಮ್ ಜೋಶಲ್ಲಿ ನಾವು ಓಡಿಸೋದಲ್ಲ, ಜೋಸ್ ತಗೊಳ್ಳಿಲ್ಲ ಅಂತ ಹೇಳಲ್ಲ, ಎಲ್ಲಿ ಹೆಂಗ್ ಓಡಿಸ್ಬೇಕು ಆ ರೀತಿ ಕಲ್ತ್ಕೊಳ್ಳಿ ಅಂತಾನೆ ಅಷ್ಟೇ ಸರ್ ಹೇಳೋದು. ಲಿಮಿಟ್ ಅಲ್ಲಿ ಇದ್ರೇನೆ ಒಳ್ಳೇದು ಅಷ್ಟೇ. ಸರ್, ನಿಮ್ದು ಯಾವ ಕಂಪ್ನಿ ಸರ್ ಇದು? ಸರ್ ನಮ್ದು ಡಾಲ್ಫಿನ್ ಹಾಲಿಡೇಸ್ ಅಂತ. ಎಲ್ಲಿ ಕಂಪ್ನಿ ಸರ್ ಇದು? ಸರ್ ನಮ್ದು ಟಿ ನರಸೀಪುರ. ನರಸೀಪುರ. ಹೌದು ಸರ್. ನಿಮ್ಮ ಕಂಪ್ನಿ ಎಲ್ಲ ಇರೋದಲ್ಲ? ಹೌದು ಸರ್. ಈಗ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಹೇಗೆ ಸರ್? ಸರ್ ನಂಬರ್ ಕರೆ ಮಾಡಿದ್ರೆ ಸಾಕು ಸರ್. ಎಲ್ಲ ಕಡೆ ಪಿಕಪ್? ಎಲ್ ಬೇಕಾದ್ರೆ ಬಂದು ಪಿಕಪ್ ಮಾಡ್ತೀವಿ ಸರ್. ಪ್ರೈಸ್ ಎಲ್ಲ ಯಾವ ರೀತಿ ಸರ್? ಸರ್ ಪ್ರೈಸ್ ಈಗ ಅವ್ರು ಯಾವ ಕಡೆ ಟ್ರಿಪ್ ಇಲ್ವೋ ಯಾವ ರೀತಿ ಮಾಡ್ತಾರೆ ಅದ್ರ ಮೇಲೆ ಸರ್ ಪ್ರೈಸ್. ಹೌದೌದು. ಓಕೆ ಸರ್, ಇಷ್ಟೊತ್ತು ನಿಮ್ ಸಮಯನ ನಮಗೆ ಕೊಟ್ಟು ಇಷ್ಟೊತ್ತು ಮಾತಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಇಲ್ಲ ಸರ್, ನಾವು ಆಲ್ಮೋಸ್ಟ್ ನಾವು 10:30ಗೆ ನಾವು ಶಬರಿಮಲೆ ಹೋಗ್ಬೇಕಾಗಿತ್ತು. ನೀವು ಬಂದ್ರಿ ಅಂತ ಸ್ವಲ್ಪ ಪೆಂಡಿಂಗ್ ಇಟ್ಟೆ. ಇವಾಗ ಶಬರಿಮಲೆ ಪಿಕಪ್ ಇದೆ. ನೀವು ಮುಗ್ದಟ್ಲೆ ನಾವೀಗ ಶಬರಿಮಲೆ ಹೊರಡ್ಬೇಕು ಸರ್. ಓಕೆ ಸರ್, ಹ್ಯಾಪಿ ಜರ್ನಿ ಸರ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್.